ದೇವತೆಗಳು ಬಲಿಷ್ಠರೋ ದೈತ್ಯರು ಬಲಿಷ್ಠರೋ ಅಂತ. ಸಹಜವಾಗಿ ದೇವತೆಗಳೇ ಬಲಿಷ್ಠರು, ದೈತ್ಯರಿಂದ ಸೋಲವರಿಗಿಲ್ಲ. ಆದರೆ ದೇವತೆಗಳಿಗೆ ಶಾಪಗಳು ಬಂದಿದ್ದರೆ ಆವಾಗ ದೈತ್ಯರಿಗೆ ಗೆಲುವಾಗುತ್ತೆ. ಸದ್ಯಕ್ಕೆ ಇಲ್ಲಿ ದೂರ್ವಾಸರ ಶಾಪ ಬರ್ತಾ ಇದೆ ದೇವತೆಗಳಿಗೆ. ಅದು ಬಂದ ಕ್ರಮ ಹೇಗೆ ಅಂದರೆ ಹೇಳ್ತಾರೆ, ಒಂದು ಸಲ ಇಂದ್ರದೇವರು ಐರಾವತದ ಮೇಲೆ ಕೂತು ಬರ್ತಾ ಇದ್ದಾರೆ. ಬರುವಾಗ ದೂರ್ವಾಸರು ತಟ್ಟನೆ ಎದುರಿಗೆ ಬಂದರು. ಇವರು ಆನೆ ಮೇಲಿದ್ದಾರೆ, ಅವರು ಕೆಳಗಿದ್ದಾರೆ. ಭಗವಂತನಿಗೆ ಅರ್ಪಣೆ ಮಾಡಿದಂಥ ನಿರ್ಮಾಲ್ಯ ಪುಷ್ಪವನ್ನು ಕೆಳಗಿನಿಂದಲೇ ಶಿಷ್ಯನಾದಂಥ ಇಂದ್ರದೇವರಿಗೆ ಆ ಪುಷ್ಪವನ್ನು ದೂರದಿಂದ ಹಾಕ್ತಾ ಇದ್ದಾರೆ, ತಗೋ ಅಂತ. ಇಂದ್ರದೇವರು ಪ್ರಾರಬ್ಧ ಕರ್ಮದಿಂದ ಆ ಪುಷ್ಪವನ್ನು ತಗೊಂಡವರು, ತಲೆಯ ಮೇಲೆ ಧಾರಣ ಮಾಡಬೇಕಾದವರು ಅದನ್ನು ಆನೆಯ ತಲೆಯ ಮೇಲಿಟ್ಟು ಬಿಡುತ್ತಾರೆ. ಆನೆ ತನ್ನ ತಲೆಯ ಮೇಲಿಟ್ಟಿರತಕ್ಕಂಥ ಪುಷ್ಪವನ್ನು ತೆಗೆದು ಕಾಲು ಕೆಳಗೆ ಹಾಕಿ ತುಳಿದು ಬಿಡುತ್ತೆ. ತಾವು ತಮ್ಮ ಎದುರಿಗೇನೆ ಭಗವಂತನ ನಿರ್ಮಾಲ್ಯ ಪುಷ್ಪಕ್ಕೆ ಆದಂಥ ಗತಿಯನ್ನು ಕಂಡು, ಹೇ ಇಂದ್ರ, ನಿನಗೆ ಸಂಪತ್ತು ಜಾಸ್ತಿ ಆಗಿದೆ, ಆದ್ದರಿಂದ ನಿನಗೆ ಅಹಂಕಾರ ಜಾಸ್ತಿ ಆಗಿದೆ, ಆದ್ದರಿಂದ ನಿನಗೆ ಎಲ್ಲ ಸಂಪತ್ತು ನಾಶ ಆಗಲಿ ಅಂತ ಕೊಟ್ಟರು. ಶಾಪವನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ದೈತ್ಯರಿಗೆ ವಿಶೇಷವಾಗಿ ಬಲ ಬಂತು. ದೈತ್ಯರಿಂದ ದೇವತೆಗಳು ಸೋತರು, ದೈತ್ಯರ ವಶವಾಯಿತು ಸರ್ವವು. ಅಂಥ ಕಾಲಕ್ಕೆ ಇಂದ್ರದೇವರಿಗೆ ಆ ಪದವಿ ಹೋಗೋದು ಮಾತ್ರ ಅಲ್ಲ, ಯದಾ ದುರ್ವಾಸ ಶಾಪೇನ ಸೇಂದ್ರಾಹ ಲೋಕಾಹ ತ್ರಯೋನೃಪ ನಿಶ್ರೀಕಾಶ್ಚಾಭವಂಸ್ತತ್ರ ನೇಷುರಿಜ್ಯಾದಯ ಕ್ರಿಯಾ. ಇಂದ್ರದೇವರ ಸಹಿತವಾಗಿ ಸಕಲ ಜೀವರಾಶಿಗಳು ಯಾರ್ಯಾರು ಕಳಮಟ್ಟದವರೆಲ್ಲ ಇದ್ದಾರೆ ಇಂದ್ರದೇವರಿಗಿಂತ, ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅವರಲ್ಲಿರತಕ್ಕಂಥ ತೇಜಸ್ಸೆಲ್ಲ ಹೋಯಿತು. ಅಲ್ಲಿ ಯಜ್ಞಯಾಗಾದಿಗಳೇ ಜಗತ್ತಿನಲ್ಲಿ ನಿಂತು ಹೋದವು. ಇದೆಲ್ಲ ವಿಶೇಷವಾಗಿ ನೋಡಿ ಕೇಳಿ ತಮ್ಮ ತಮ್ಮ ಆಲೋಚನೆಗಳನ್ನು ಮಾಡಿದರು. ಇದರಿಂದ ಹೇಗೆ ಇದನ್ನು ಪರಿಹಾರ ಮಾಡಿಕೋಬೇಕು ಅಂತ. ಅದಕ್ಕಾಗಿ ಇಲ್ಲಿ ಬಂದದ್ದು ತೊಂದರೆ ಯಾವುದರಿಂದ? ತಮ್ಮ ಕರ್ಮದಿಂದ ಬುದ್ಧಿಭ್ರಾಂತಿಯಾಗಿ ಗುರುಗಳಿಗೆ ಅವಮಾನ. ಗುರುಗಳಿಗೆ ಅವಮಾನ ಆದರೆ ಎಲ್ಲವೂ ಹೋಗಿಬಿಡುತ್ತೆ. ಗುರುಗಳ ಸೇವಾ ಮಾಡಿದರೆ ಎಲ್ಲವೂ ಸಿಗುತ್ತೆ. ಇಷ್ಟೇ ಭಾಗವತ. ಅದಕ್ಕೆ ಗುರುಗಳಾದ ದೂರ್ವಾಸರು ಶಾಪ ಕೊಟ್ಟರೆ ಸಿಟ್ಟಿನಿಂದ ಹೊರಟೋದರವರು. ಇಂದ್ರದೇವರು ದೂರ್ವಾಸರು ಶಾಪ ಕೊಟ್ಟ ಮೇಲೆ ದೂರ್ವಾಸರ ಕಾಲಿಗೆ ಬೀಳುತ್ತಾರೆ, ಕ್ಷಮ ಆಯಿತು ಅಂತ ಕೇಳಿಕೊಳ್ಳುತ್ತಾರೆ. ಆದರೆ ದೂರ್ವಾಸರು ಕೇಳೋದಿಲ್ಲ. ನಿನ್ನ ಪ್ರಕಾರ ನೀನು ಕಾಲು ಹಿಡಿದರೂ ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಹೋಗಿಬಿಡುತ್ತಾರೆ. ಅಂಥ ಕಾಲಕ್ಕೆ ಗುರುಗಳು ಯಾರಿರ್ತಾರೋ ಅವರ ಪಾದವನ್ನು ಹಿಡಿದರು. ಬ್ರಹ್ಮದೇವರ ಪಾದವನ್ನು ದೇವತೆಗಳೆಲ್ಲರೂ ಹಿಡಿದಾಗ ಆವಾಗ ಬ್ರಹ್ಮದೇವರು ಕೃಪಾದೃಷ್ಟಿಯಿಂದ ನೋಡುತ್ತಾ ಇದ್ದಾರೆ. ಅಯ್ಯೋ, ಹೀಗಾಯ್ತಲ್ಲ ಇವರಿಗೆಲ್ಲ ಅಂತ. ಅಂಥ ಕಾಲಕ್ಕೆ ಭಗವಂತನನ್ನು ಸ್ಮರಣೆ ಮಾಡಿದರಂತೆ ಬ್ರಹ್ಮದೇವರು. ಸಮಾಹಿತೇನ ಮನಸಾ ಸಂಸ್ಮರನ್ ಪುರುಷಂ ಪರಂ ಉವಾಚ ಉತ್ಫುಲ್ಲವದನಃ ದೇವಾನ್ ಸ ಭಗವಾನ್ ಪರಃ. ತಾನು ವಿಶೇಷವಾಗಿ ಭಗವಂತನ ಸ್ಮರಣೆ ಮಾಡಿದ ಕೂಡಲೇ ಅವರಿಗೆ ಎಲ್ಲ ವಿಷಯ ಗೊತ್ತಾಯಿತು. ಇಂದ್ರದೇವರು ಹೀಗೆ ಯಾಕೆ ಮಾಡಬೇಕಾಯಿತು? ದೂರ್ವಾಸರ ಶಾಪ ಬಂದದ್ದು
ಎಲ್ಲ ಗೊತ್ತಾಯಿತು. ಆವಾಗ ವಿಶೇಷವಾಗಿ ನಗತಾ ಅವರು ಹೇಳುತ್ತಾ ಇದ್ದಾರೆ ದೇವತೆಗಳ ಜೊತೆಗೆ, ಅಯ್ಯ ನಾವೆಲ್ಲರೂ ಕೂಡ ವ್ರಜಾಮ ಸರ್ವೇ ಶರಣಂ ತಮವ್ಯಯಂ, ಆ ಶ್ರೀಹರಿಯನ್ನೇ ನಾವು ಶರಣಾಗತರಾಗೋಣ. ಅದಕ್ಕೆ ಹೇಳ್ತಾ ಇದ್ದಾರೆ, ನಯಸ್ಯ ವಧ್ಯ ನ ಚ ರಕ್ಷಣೀಯ ನೋಪೇಕ್ಷಣೀಯಾದರಣೀಯ ಪಕ್ಷ ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ತತ್ತೇ ರಜಸ್ಸತ್ವ ತಮಾಂಸಿ ಕಾಲೇ. ಯಾರಿಗೆ ಬೇಕಾದವರಿಲ್ಲ, ಬೇಡದವರಿಲ್ಲ, ಕೊಲ್ಲಬೇಕಾದವರಿಲ್ಲ, ರಕ್ಷಣೆ ಮಾಡಬೇಕಾದವರಿಲ್ಲ, ಆದರೆ ತಾನು ಈ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಸೃಷ್ಟಿ ಮಾಡಿದ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಸತ್ವಗುಣವನ್ನು ಮೇಲಕ್ಕೆ ತರ್ತಾನೆ. ನೀವೆಲ್ಲ ಸಾತ್ವಿಕರು, ಜಗತ್ತನ್ನು ರಕ್ಷಣೆ ಮಾಡುವವರು, ಆದ್ದರಿಂದ ದೇವ ನಿಮ್ಮ ಮೂಲಕ ಜಗತ್ತನ್ನು ರಕ್ಷಣೆ ಮಾಡಿಸ್ತಾನೆ. ಅದಕ್ಕೆ ದೇವರಿಗೆ ಪಕ್ಷಪಾತಾದಿಗಳು ಇಲ್ಲದೇ ಇದ್ದರೂ ಅವನಿಗೆ ಹೆಸರು ಸುರಪ್ರಿಯ, ದೇವತೆಗಳಿಗೆ ಪ್ರಿಯ ಅಂತ ಹೆಸರು. ಯಾಕೆ? ದೇವತೆಗಳು ಎಲ್ಲ ಸಜ್ಜನರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರಾದ್ದರಿಂದ ಅವರಿಗೆ ಭಗವಂತ ಪ್ರಿಯನಾದ. ಹಾಗಾದರೆ ದೇವರು ನಮಗೂ ಪ್ರಿಯನಾಗಬೇಕಾದರೆ ನಾವು ಯಾವ ಸಜ್ಜನರಿಗೂ ದ್ರೋಹ ಬಗೆಯದೆ ಎಲ್ಲ ಸಜ್ಜನರು ಚೆನ್ನಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡೋದೇ ಆದರೆ ದೇವರು ನಮಗೆ ತುಂಬ ಹತ್ತಿರವಾಗಿ ಬಿಡುತ್ತಾನೆ. ಸೂತ್ರವನ್ನು ಹೇಳ್ತಾ ಇದ್ದಾರೆ, ಅಯಂ ತು ತಸ್ಯ ಕ್ಷಿತಿಪಾಲನ ಕ್ಷಣಸತ್ವಂ ಜುಷಾಣಸ್ಯ ಭವಾಯ ದೇಹಿನಾಂ ತಸ್ಮಾದ್ ವದಾಮ ಶರಣಂ ಜಗದ್ಗುರುಂ ಸ್ವಾನಾಂ ಸನೋಧಸ್ಸತಿ ಶಂ ಸುರಪ್ರಿಯ. ಆ ಭಗವಂತನ ಶರಣಾಗತನಾಗೋಣ. ಜಗದ್ಗುರುವಾಗಿರತಕ್ಕಂಥ ನಿಮಗೆ ಗುರು ರುದ್ರದೇವರು, ರುದ್ರದೇವರಿಗೆ ಗುರು ನಾನು, ಆದರೆ ನನಗೂ ಎಲ್ಲರಿಗೂ ಗುರು ಜಗದ್ಗುರು ಯಾರು ಅಂದರೆ ಭಗವಂತ, ಅವನನ್ನು ಶರಣಾಗತರಾಗೋಣ ಅಂತ ಹೇಳಿದಾಗ ಭಗವಂತನನ್ನು ಚಿಂತನೆ ಮಾಡುತ್ತಾ ಇದ್ದಾರೆ. ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಅಜಿತಸ್ಯ ಪದಂ ಸಾಕ್ಷಾತ್ ಜಗಾಮ ತಮಸಃ ಪರಂ ತತ್ರ ಅದೃಷ್ಟಸ್ವರೂಪಾಯ ಶ್ರುತಪೂರ್ವಾಯ ಚಾಭ್ಯದಾತ್ ಸ್ತುತಿಂ ಅದ್ಭುತ ದೈವೀಭಿಃ ಗೀರ್ಭಿಃ ಆಹಿತೇಂದ್ರಿಯ. ಭಗವಂತನ ಅಜಿತನಾಮಕ ಭಗವಂತ ಅಜಿತನಾಮಕನಾಗಿ ಅವತಾರ ಮಾಡಿದ್ದಾನಾತ. ಆ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಎಂಥವ ಇವ? ಕತ್ತಲನ್ನು ಕಳೆಯುವಂಥವ, ಯಾರಿಗೂ ಕಾಣದವ, ವೇದದ ಮೂಲಕ ಗೊತ್ತಾದವ. ಇನ್ನು ಅಂಥ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಿದರು ಅಂದರೆ ವಿಶೇಷವಾಗಿ ದೇವರ ಶರಣಾಗತರಾದರು ಬ್ರಹ್ಮದೇವರು. ಸ್ತೋತ್ರ ಮಾಡುವ ಮೂಲಕ ಶರಣಾಗತರಾದರಂತೆ. ಹೇಳ್ತಾ ಇದ್ದಾರೆ, ಅದ್ಭುತ ದೈವೀಭಿಃ ಗೀರ್ಭಿಸ್ತು ಆಹಿತೇಂದ್ರಿಯ ಅಂದರು. ಇಂದ್ರಿಯಗಳು ಆಹಿತ ಅಂದರೆ ಎಲ್ಲ ಇಂದ್ರಿಯಗಳನ್ನು ಒಟ್ಟಿಗೆ ಒಂದೇ ಕಡೆ ಭಗವಂತನಲ್ಲೇ ಇಟ್ಟು ಅವರು ದೇವರಿಗೆ ಸಂಬಂಧಪಟ್ಟಂಥ ಮಾತುಗಳಿಂದ ಸ್ತೋತ್ರ ಮಾಡತಾ ಮನಸ್ಸನ್ನು ದೇವರಲ್ಲಿಟ್ಟು ಶರಣಾಗತರಾದರು. ಒಂದು ಬ್ರಹ್ಮದೇವರು ಮಾಡಿದ ಸ್ತೋತ್ರವನ್ನು ಮಾಡುತ್ತಾರೆ. ಹೇಳುತ್ತಾರೆ, ಅವಿಕ್ರಿಯಂ ಸತ್ಯಮನಂತಮಾದ್ಯಂ ಗುಹಾಶಯಂ ನಿಷ್ಕಲಮಪ್ರತರ್ಕ್ಯಂ ಮನೋಗ್ರಯಾಣಂ ವಚಸಾ ನಿರುಕ್ತಂ ನಮಾಮಹೇ ದೇವವರಂ ವರೆಣ್ಯಂ. ಇವನು ವಿಕಾರ ಇಲ್ಲದವ, ಯಾವ ರೀತಿ ವಿಕಾರಗಳೂ ಇಲ್ಲ, ಸತ್ಯ, ಜಗತ್ತಿಗೆ ವಿಶೇಷವಾಗಿರ್ತಕ್ಕಂಥ ಅಜ್ಞಾನವನ್ನು ತೆಗೆದು ಜ್ಞಾನವನ್ನು ಕೊಡುವವ. ಇವನು ಚಿಕ್ಕವನಲ್ಲ, ಅನಂತ, ಆದಿ ಅಂತ್ಯಗಳಿಲ್ಲದವ, ಜಗತ್ತಿಗೆ ಗುರುವಾದವ. ಎಲ್ಲಿದ್ದಾನಿವ ಅಂದರೆ ಗುಹಾಶಯಂ, ಎಲ್ಲರ ಹೃದಯ ಗುಹೆಯಲ್ಲೇ ಇರುವವ. ಅಷ್ಟೇ ಅಲ್ಲ, ನಿಷ್ಕಲಂ ಅಪ್ರತರ್ಕ್ಯಂ, ಯಾವ ದೋಷಗಳೂ ಇಲ್ಲದೇ ಇರುವಂಥ ತರ್ಕ
ತರ್ಕಕ್ಕೆ ಎಟುಕದೇ ಇರುವಂಥವ. ಮನೋಗ್ರಯಾಣಂ ವಚಸ ಅನಿರುಕ್ತಂ ನಮಾಮಹೇ ದೇವವರಂ ವರೇಣ್ಯಂ. ಮನಸ್ಸಿನಿಂದ ಗ್ರಹಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವನನ್ನು, ಮಾತಿನಿಂದ ಅವನನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ದೇವತೆಗಳಲ್ಲಿ ಶ್ರೇಷ್ಠನಾದ, ದೇವತೆಗಳಿಗಿಂತಲೂ ಶ್ರೇಷ್ಠನಾದ ಭಗವಂತನನ್ನು ನಾವು ವಿಶೇಷವಾಗಿ ನಮಾಮಹೇ ನಮಸ್ಕಾರ ಮಾಡುತ್ತಾ ಇದ್ದೇವೆ ಅಂತ ವಿಶೇಷವಾಗಿರತಕ್ಕಂಥ ಅನೇಕ ಶ್ಲೋಕಗಳಿಂದ ಕೂಡಿದ ಸ್ತೋತ್ರವನ್ನೇ ಮಾಡುತ್ತಾ ಇದ್ದಾರೆ. ಆವಾಗ ನಮಸ್ತುಭ್ಯಂ ಅನಂತಾಯ ದುರ್ವಿತರ್ಕ್ಯ ಆತ್ಮಕರ್ಮಣೆ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಚ ಸಾಂಪ್ರತಂ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ನಮಸ್ತುಭ್ಯಂ ಅನಂತಾಯ, ಅನಂತ ಶಕ್ತಿಯಿಂದ ಕೂಡಿರತಕ್ಕಂಥ ಅನಂತನಾಮಕನಾದ ಭಗವಂತ, ದುರ್ವಿತರ್ಕ್ಯ ಆತ್ಮಕರ್ಮಣೆ, ನಿನ್ನ ಕರ್ಮಗಳು ಎಂಥದ್ದು ಅಂತ ತರ್ಕಕ್ಕೆ ಎಟಕಲಿಕ್ಕೆ ಸಾಧ್ಯವಿಲ್ಲ. ನಿರ್ಗುಣಾಯ, ಪ್ರಕೃತಿಯ ಮೂರು ಗುಣಗಳ ಸಂಬಂಧವೇ ಇಲ್ಲದವ. ಪರೇ ಗುಣೇಶಾಯ, ಮೂರು ಗುಣಗಳ ಒಳಗಿದ್ರೂ, ಮೂರು ಗುಣಗಳಿಗೆ ನಿಯಾಮಕನಾಗಿದ್ದರೂ, ಮೂರು ಗುಣಗಳ ಅಂಟಿಲ್ಲದೆ ಇರುವಂಥ ಸತ್ವಸ್ಥಾಯ ಚ ಸಾಂಪ್ರದಂ. ಸತ್ವಸ್ಥಾಯ ಅಂದರು ಎಲ್ಲ ಜೀವರಲ್ಲಿದ್ದು ಅವರವರಲ್ಲಿ ವಿಶೇಷವಾದ ಶಕ್ತಿಯನ್ನು ಪ್ರಕಟ ಮಾಡುವಂಥ ಹೇ ಶ್ರೀಹರೇ, ನಿನಗೆ ನಾವು ನಮಸ್ಕಾರ ಮಾಡುತ್ತಾ ಇದ್ದೇವೆ. ಇಲ್ಲಿ ದೇವರ ಯಾವ ಯಾವ ಗುಣಗಳನ್ನು ಸ್ತೋತ್ರ ಮಾಡಿದರೋ ಆಯಾ ಗುಣಗಳನ್ನು ನಮ್ಮಲ್ಲಿ ಪ್ರಕಟ ಮಾಡಬೇಕು, ನೀನು ತೋರಬೇಕು ಅಂತ ಅಲ್ಲಿ ಗುರಿ. ಅದಕ್ಕೆ ದಾಸ ಸಾಹಿತ್ಯದಲ್ಲಿ, ದಾಸರ ಪಂಥದಲ್ಲಿ ಶಿಷ್ಯರಿಗೆ ದಾಸರು ಅಂಕಿತನಾಮ ಅಂತ ಅಂಕಿತೋಪದೇಶವನ್ನು ಮಾಡುತ್ತಾರೆ. ಆ ಅಂಕಿತವನ್ನು, ಒಂದು ಪದವನ್ನು ರಚನೆ ಮಾಡಿ ಅಂಕಿತ ಕೊಡುತ್ತಾರೆ. ಆ ಕೊಡುವಾಗ ದೇವರನ್ನು ಯಾವ ಯಾವ ಗುಣಗಳಿಂದ ಪ್ರಾರ್ಥನೆ ಮಾಡಿ ನೀನಿಂಥವ, ಇವರಿಗಿಂಥದ್ದನ್ನು ಮಾಡು ಅಂತ ಚಿಂತನೆ ಮಾಡಿರ್ತಾರೋ ಶಿಷ್ಯರಿಗೆ ಆ ಎಲ್ಲ ಫಲಗಳು ಸಿಗುತ್ತೆ.